ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ ಅವನ್ ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡಿ. ಇನ್ಸ್ಪೆಕ್ಟ್ರೆ ಮಾಲಿನಿಯವ್ರ ಗಂಡ ಅಂತ ತಿಳ್ಕೊಂಡು ಯಾವ ತರ ಆಗಿದ್ದಾನೆ ನೋಡಿ. ಫಸ್ಟ್ ನಮ್ಮ ಮನೆಗೆ ಬಂದಾಗ ಎಷ್ಟು ಲವಲವಿಕೆಯಿಂದ ಇದ್ದ, ಈಗ ಯಾವ ತರ ಡಲ್ ಆಗೋಗಿದ್ದಾನೆ ನೋಡಿ. ಇದನ್ನ ನಂಬಕ್ಕಾಗ್ತಿಲ್ಲ ಗುಲಾಬಿ. ಅವನು ಈಗಿರೋ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ತೊಂದರೆ ಕೊಡಲ್ಲ ಅಂತ ಅನಿಸ್ತಿದೆ, ಹಾಗೆ ತೊಂದರೆ ಕೊಡ್ತಾನೆ ಅಂತನೂ ಅನಿಸ್ತಿದೆ. ಸಮರ್ಥ್, ಆ ಥರ ನಾವಿರೋವರೆಗೂ ಅವ್ನು ಯಾರಿಗೂ ತೊಂದರೆ ಕೊಡೋದಕ್ಕಾಗಲ್ಲ. ಇವನಿಂದ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡೋದಕ್ಕೂ ಆಗ್ತಿಲ್ಲ. ಯಾರಿಗೆ ಏನು ಮಾಡ್ತೇನೆ ಅನ್ನೋ ಭಯದಲ್ಲೇ ಬದುಕ್ತಿದ್ದೀನಿ. ಸಮರ್ಥ್, ನಾವು ಪ್ರೀತಿ ಮಾಡೋದಕ್ಕೆ ತುಂಬಾ ಸಮಯ ಇದೆ. ಇವಾಗ ಅವನೊಂದು ದಾರಿಗೆ ತಂದು ಆಮೇಲೆ ಪ್ರೀತಿ ಮಾಡೋಣ, ಓಕೆನಾ? ಗುಲಾಬಿ, ಮನೆ ಒಳಗಡೆ ಪಾರಿವಾಳ ಬಂದರೆ ಓಡಿಸ್ಬೋದು, ಅದೇ ಗೂಬೆ ಬಂದರೆ ಅದನ್ನ ಓಡಿಸೋದಕ್ಕೂ ಆಗೋದಿಲ್ಲ, ಮನೆ ಒಳಗಡೆ ಬಿಟ್ಕೊಳ್ಳೋದಕ್ಕೂ ಆಗಲ್ಲ. ನೋಡಿ, ಅವನು ಮಗು ತರ ಮಲ್ಕೊಂಡಿದ್ದಾನೆ. ಇವನ್ನ ನೋಡ್ತಾ ಇದ್ರೆ ಒಂದೊಂದ್ಸಲ ಪಾಪ ಅನ್ಸುತ್ತೆ. ಪಾಪ ಅಂದ್ರೆ ನಮ್ಗೆ ಅಲ್ಲಿ ಪಾಪ ಸುತ್ಕೊಳುತ್ತೋ ಅಂತನೂ ಅನ್ಸುತ್ತೆ. ಸಮರ್ಥ್, ಇವನ್ ಯಾರು ಎಲ್ಲಿಂದ ಬಂದ ಅಂತ ಗೊತ್ತಿದ್ದಿದ್ರೆ ನಮ್ಗೆ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಅವಾಗಾದ್ರೂ ತಿಳ್ಕೊಬಹುದಾಗಿತ್ತು ಇವನ್ ಏನ್ ಮಾಡ್ತಾನೆ, ಎಲ್ಲಿಂದ ಬಂದಿದ್ದಾನೆ, ಮಾಲಿನಿಯವರಿಂದ ಯಾಕೆ ಬಿದ್ದಿದ್ದಾನೆ ಅಂತ. ಆದ್ರೆ ಅದನ್ನು ತಿಳ್ಕೊಳ್ಳೋದಕ್ಕಾಗ್ತಿಲ್ವಲ್ಲ. ನಾವು ಕೇಳಷ್ಟು ಕೇಳಿದೀವಲ್ಲ ಗುಲಾಬಿ, ಆದ್ರೆ ಅವ್ನು ಭಯ ಬಿಡ್ತಿಲ್ವಲ್ಲ. ಮೋಸ ಮಾಡೋರು ಹೀಗೆ ಅಲ್ವಾ, ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಅವನು ಸುಮ್ಮನೆ ಇರೋದನ್ನ ನೋಡಿದ್ರೆ ಖಂಡಿತ ನಮಗೆ ಅವನಿಂದ ತೊಂದರೆ ಇದೆ ಅಂತ ಅನ್ಸುತ್ತೆ. ಇಲ್ಲ ಸಮರ್ಥ್, ಅವ್ನು ಯಾರಿಗೂ ತೊಂದರೆ ಮಾಡಲ್ಲ ಅಂತ ಅನಿಸ್ತಿದೆ. ತೊಂದರೆ ಮಾಡೋ ಆಗಿದ್ದಿದ್ರೆ ಇಷ್ಟು ದಿವಸ ಕಾಯ್ತಾ ಇರಲಿಲ್ಲ. ನಾವು ಮಾಲಿನಿನ ಕಳಿಸ್ಕೊಡಲ್ಲ ಅಂತ ಅಂದಾಗ್ಲೇ ನಮ್ಗೆಲ್ರಿಗೂ ತೊಂದರೆ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ತಿದ್ದ. ಆದ್ರೂ ಸುಮ್ಮನೆ ಇದ್ದಾನೆ ಅಂತಂದ್ರೆ ಅವನ್ನ ನಾವು ಒಪ್ಕೊಳ್ಳೇಬೇಕಲ್ವಾ? ಅವನು ಒಳ್ಳೆಯವನು ಅಂತ ಹೇಳ್ತಿಲ್ಲ, ಅವನ ನಡವಳಿಕೆ ನೋಡಿ ಹೇಳ್ತಿದ್ದೀನಿ ಅಷ್ಟೇ.